ಟೆಂಡರ್ ಹಗರಣದಲ್ಲಿ ಇರ್ತಕ್ಕಂಥ ಎಲ್ಲ ಕೋಮುವಾದಿಗಳನ್ನ ಮಹಿಳೆಯರ ಮೇಲೆ ಲೈಂಗಿಕ ಕಿರುಕುಳ ಕೊಟ್ಟ ದೇವೇಗೌಡ ಕುಟುಂಬಕ್ಕೆ ಹೇಳಿ ಧಿಕ್ಕಾರ. ಪ್ರಜ್ವಲ ರೇವಣ್ಣನ ಕೂಡಲೇ ಬಂಧನ ಮಾಡಲೇಬೇಕು. ಪ್ರಜ್ವಲ್ ರೇವಣ್ಣನನ್ನ ಕೂಡಲೇ ಬಂಧನ ಮಾಡಲೇಬೇಕು. ರೇವಣ್ಣ, ದೇವೇಗೌಡ, ರೇವಣ್ಣ ಇವರ ಇಡೀ ಕುಟುಂಬದ ತನಿಖೆ ಆಗಬೇಕು. ರೇವಣ್ಣ ಅವರು ಹೇಳಿರೋ ಪ್ರಕಾರ ಈ ವಿಡಿಯೋಗಳು 6-7 ವರ್ಷ ಹಳೆಯದ್ದು. ಹಾಗಿದ್ರ ಪ್ರಜ್ವಲನ ಈ ಕಾಮಕಾಂಡ, ಈ ಕ್ರೌರ್ಯ, ಮಹಿಳೆಯರನ್ನ ಅಸಹಾಯಕತೆಗೆ ದೂಡಿ ಅವ್ರ ಮೇಲೆ ದೌರ್ಜನ್ಯ ನಡೆಸುವಂತಹ ಈ ಕ್ರಮ ಇದು ಮನೆ ಜನಕ್ಕೂ ಗೊತ್ತು ಅಂತ ಅರ್ಥ. ಹಾಗಾಗಿ ಆ ಮನೆಯವರಿಗೆಲ್ಲರಿಗೂ ತನಿಖೆ ಮಾಡಬೇಕು. ರೇವಣ್ಣನವರಿಗೆ ಬೇಲ್ ಸಿಕ್ಕದ. ನಾವಂತೀವಿ ಇದ್ದವರು ಗೆದ್ದವರು ಕದ್ದವರು ಇವರೆಲ್ಲ ಸೇರ್ಕೊಂಡು ಏನೇ ಅಪರಾಧ ಮಾಡಿದ್ರು ಇವರು ಆರಾಮಾಗಿ ಇದ್ದು ಬಿಡ್ತಾರ ಅನ್ನೋದು ನಮ್ಮ ಮುಂದೆ ನಡೆದದ. ಹಾಸನ್ ಜಿಲ್ಲೆಯನ್ನ ತನ್ನ ರಿಪಬ್ಲಿಕ್ ಆಗಿ ದೇವೇಗೌಡ ಕುಟುಂಬದವರು ಮಾಡ್ಕೊಂಡಿದ್ದಾರೆ. ಇದು ಅತ್ಯಂತ ಅಪಾಯಕಾರಿ ಆದಂಥ ಅಂಶ. ಸೊ ಹಾಗಾಗಿ ನಾವಿವತ್ತು 2 ಅಂಶಗಳನ್ನು ಪ್ರಧಾನವಾಗಿ ಕರ್ನಾಟಕ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ. ನಂಬರ್ 1, ನೀವು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಎಲ್ಲವನ್ನು ನೀವು ತನಿಖೆ ಮಾಡಬೇಕು. ಪೆನ್ ಡ್ರೈವ್ ಕೊಟ್ಟವರು, ಪೆನ್ ಡ್ರೈವ್ ತಗೊಂಡವರು, ಪೆನ್ ಡ್ರೈವ್ ಮೀಡಿಯಾಕ್ಕೆ ಬರೋ ರೀತಿಯಲ್ಲಿ ಮಾಡಿದವರು ಎಲ್ಲವನ್ನ ನೀವು ತನಿಖೆ ಮಾಡಿ ನೀವು ಬಂಧನವನ್ನು ಮಾಡಬೇಕು. ಇನ್ನು 2ನೇ ಅಂಶ ಇರೋದೇನು ಅಂತ ಕೇಳಿದ್ರೆ, ನೀವು ಪ್ರಜ್ವಲ್ ರೇವಣ್ಣಗೆ ತಕ್ಷಣ ಅರೆಸ್ಟ್ ಮಾಡಬೇಕು. ಆಮೇಲೆ ಇಡೀ ಹಾಸನ್ನನ್ನೇ ತನ್ನ ರಿಪಬ್ಲಿಕ್ ಮಾಡ್ಕೊಂಡವರು ಅಲ್ಲಿ ಆಫೀಸರ್ಗಳನ್ನು ಮೊದಲು ಟ್ರಾನ್ಸ್ಫರ್ ಮಾಡಬೇಕು. ಎಲ್ಲ ಆಫೀಸರ್ಗಳನ್ನ ಟ್ರಾನ್ಸ್ಫರ್ ಮಾಡಬೇಕು. ಪ್ರಧಾನವಾದಂಥ ಅಂಶ, ನಾವು 3,000 ಜನ ಮಹಿಳೆಯರನ್ನು ಅಸಹಾಯಕತೆಗೆ ದೂಡಿ ಅವ್ರದ್ದು ಏನೇನೋ ಸಮಸ್ಯೆಗಳಿದ್ದಾಗ ಅಧಿಕಾರ ತನ್ನ ಕೈಯಲ್ಲದ, ನೀವು ನಮ್ಮ ಜೊತೆಗಿದ್ರೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ ದುರ್ಬಳಕೆ ಮಾಡ್ಕೊಂಡಿದ್ದದಲ್ಲ, ಇವತ್ತು ಆ ಮಹಿಳೆಯರ ಬದುಕು ನರಕ ಸದೃಶ. ಕುಟುಂಬದ ಒಳಗೂ ಕುಟುಂಬದ ಹೊರಗೂ ಅತ್ಯಂತ ಕಷ್ಟನ ಅವರು ಇವತ್ತು ಎದುರಿಸ್ಲತ್ತಾರ. ಹಾಗಾಗಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ, ಈ ಮಹಿಳೆಯರ ಬದುಕಿಗೆ ಘನತೆಯಿಂದ ತಂದುಕೊಡುವಂಥ, ಮಹಿಳೆಯರಿಗೆ ರಕ್ಷಿಸುವಂಥ ಮತ್ತು ಅವರು ನಿರ್ಭಯದಿಂದ ತಮ್ಮ ಹೇಳಿಕೆಗಳನ್ನು ಕೊಡುವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕು. 3,000 ಜನ ಮಹಿಳೆಯರು ಅಪರಾಧಿಗಳಲ್ಲ, ಆರೋಪಿಗಳಲ್ಲ. ಅವರನ್ನು ಅಸಹಾಯಕತೆಗೆ ದೂಡಿದಂಥ ಪ್ರಜ್ವಲ್ ಆರೋಪಿ, ಪ್ರಜ್ವಲ್ ಅಪರಾಧಿ. ಸೊ ಇವರಿಗೆ ಬಗ್ಗೆ ಮಾತಾಡೋ ಬದಲು ನಮ್ಮ ಸಮಾಜವೂ ಸಹಿತ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತದೆ. ಇದು ಎಂಥ ವ್ಯವಸ್ಥೆ ಇದು? ಯಾವ ಸರ್ಕಾರದಲ್ಲಿ ಜನತೆಯ ಕೆಲಸಗಳು ಆರಾಮಾಗಿ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಆಗ್ತವು, ಅಲ್ಲಿ ಯಾವತ್ತೂ ಯಾರು ದುರ್ಬಳಕೆ ಆಗೋ ಸಾಧ್ಯತೆಗಳು ಇರಲ್ಲ. ಆದರೆ ಈ ಸರ್ಕಾರದಲ್ಲಿ ಅಧಿಕಾರದಲ್ಲಿ ಇದ್ದವರು ಏನೇ ಕೆಲಸ ಮಾಡಿಸ್ಕೊಳ್ಳಿಕ್ಕೆ ಹೋದರೂ ಸಹಿತ ಅದನ್ನು ವಾಪಸ್ ಪ್ರತಿಫಲ ಕೇಳೋದಲ್ಲ, ಹಣದ ರೂಪದಲ್ಲೋ ಹೆಣ್ಣು ಮಕ್ಕಳಿದ್ರ ದೇಹದ ರೂಪದಲ್ಲೋ. ಇದು ಒಂದು ಅತ್ಯಂತ ದುಷ್ಟವಾದ ಸಂಸ್ಕೃತಿ, ಕ್ರೌರ್ಯದ ಸಂಸ್ಕೃತಿ, ಅಮಾನವೀಯ ಸಂಸ್ಕೃತಿ. ಪ್ರಜ್ವಲ್ ರೇವಣ್ಣ ಇಂಥ ಅಮಾನವೀಯ ಸಂಸ್ಕೃತಿಯನ್ನು ಜಾರಿ ಮಾಡಿದಾನ. ಹಾಗಾಗಿ ಮಹಿಳೆಯರನ್ನು ತಪ್ಪಿತಸ್ಥ ಅಂತ ಅನ್ನೋ ಬದಲಿಗೆ ನೀವು ಅದ್ಯಾರು ಮೂಲ ತಪ್ಪಿತಸ್ಥರು ಇದ್ದಾರೋ ಅವರನ್ನು ಬಂಧಿಸುವಂಥ ಧೈರ್ಯ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ಅವರೇ ನೀವು ಮಾಡಬೇಕು. ಇದನ್ನು ಮಾಡದೇನೆ ಹೋದ್ರೆ ಕರ್ನಾಟಕದ ಜನತೆ ಪ್ರಶ್ನಿಸ್ಲಿಕ್ಕಲ್ಲ, ಶಿಕ್ಷಿಸ್ಲಿಕ್ಕೆ ನಿಲ್ತಾರೆ. ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ಹಾಗಾಗಿ ಇವತ್ತು ಎಲ್ಲ ಪ್ರಜ್ಞಾವಂತ ನಾಗರಿಕರು, ಎಲ್ಲ ಸಂಘ ಸಂಸ್ಥೆಯವರು ಸೇರಿ ಸಿದ್ದರಾಮಯ್ಯವರಿಗೆ ಈ ಪತ್ರವನ್ನು ಕೊಡ್ತಾ ಇದ್ದೀವಿ. ಸೊ ಇದರಲ್ಲಿರುವ ನಮ್ಮ ಎಲ್ಲ ಹಕ್ಕೊತ್ತಾಯಗಳನ್ನು ಅವ್ರಿಗೆ ಕೇಳಬೇಕು. SIT ಕೊಟ್ಟು ಕೈ ತೊಳ್ಕೊಂಡು ಸುಮ್ಮನೆ ಇರಬೇಡ್ರಿ. 3,000 ಜನ ಮಹಿಳೆಯರಿಗೆ ಮಾತ್ರ ಅಲ್ಲ, ಕರ್ನಾಟಕದ ಸಮಸ್ತ ಜನತೆಗೆ ನ್ಯಾಯ ಸಿಗುವ ದಿಕ್ಕಲ್ಲಿ ನೀವು ಕೆಲಸ ಮಾಡಬೇಕು ಮುಖ್ಯಮಂತ್ರಿಗಳೇ ಅಂತ ಹೇಳಲಿಕ್ಕೆ ನಾವು ಇವತ್ತು ಈ ಪತ್ರ ಬಿಡುಗಡೆ ಮಾಡ್ತಾ ಇದ್ದೀವಿ.